ಗುಡಿಬಂಡೆಯ ಬತ್ತಲಹಳ್ಳಿ ಗ್ರಾಮದ ಮಜೀದ್ ಎ ಫಾತಿಮಾ ಮಸೀದಿಗೆ ಸೇರಿರುವ ಜಮೀನನ್ನು ಬಡ್ಡು ಅಬ್ದುಲ್ ವಹಾಬ್ ಹಾಗೂ ಅಲ್ತಾಫ್ ಖಾನ್ ಎಂಬುವವರು ಅಕ್ರಮವಾಗಿ ಕಬಳಿಕೆ ಮಾಡಿದ್ದಾರೆ ಎಂಬ ಸುದ್ದಿಯನ್ನು ವ್ಯವಸ್ಥಿತವಾಗಿ ಪ್ರಚಾರ ಮಾಡಲಾಗುತ್ತಿದ್ದು, ಈ ಸುದ್ದಿ ಸಂಪೂರ್ಣ ಸುಳ್ಳು ಎಂದು ಬತ್ತಲಹಳ್ಳಿ ಮಜೀದ್ ಎ ಫಾತಿಮಾ ಮಸೀದಿ ಕಮಿಟಿಯ ಅಧ್ಯಕ್ಷ ಸಾಬುಲಾಲ್ ತಿಳಿಸಿದರು. ಅಪಪ್ರಚಾರವಾಗಿರುವಂತೆ ನಮ್ಮ ಮಜೀದ್ ಎ ಫಾತಿಮಾ ಮಸೀದಿಯ ಯಾವುದೇ ಜಾಗ ಪರಭಾರೆಯಾಗಿಲ್ಲ, ಅವ್ಯವಹಾರವಾಗಿದೆ ಎಂಬ ಆರೋಪ ಸಂಪೂರ್ಣವಾಗಿ ಸುಳ್ಳು ಎಂದು ತಿಳಿಸಿದರು. ನಾವು ಕಮಿಟಿಯವರು, ಅಧ್ಯಕ್ಷರು ಎಲ್ಲ ಸೇರಿ, ಗ್ರಾಮಸ್ಥರೆಲ್ಲ ಸೇರಿ ಇದು ಕರೆಕ್ಟಾಗಿ ನಾವು ಮ್ಯಾಟರ್ ಕೊಟ್ಟಿದ್ದೀವಿ. ಬಟ್ ನೀವೇನಾದರೂ ಇದರಲ್ಲಿ ತಪ್ಪಿದ್ರೆ ನೀವು ನೋಡ್ಕೋಬಹುದು, ಬಂದು ಎನ್ಕ್ವೈರಿ ಮಾಡ್ಕೋಬಹುದು. ಅದರಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ನಮ್ಮ ಹತ್ರ. ನೋಡಿ, ಇದು ಮಸೀದ್ ಫಾತಿಮಾಗೆ ಇದು ಪಾಣಿ ಬಂದಿದೆ ಆಲ್ರೆಡಿ. ಅದಕ್ಕೋಸ್ಕರ ಅವರ ಮೇಲೆ ಸುಳ್ಳು ಆರೋಪ ಕೊಟ್ಟಿರೋದ್ರಿಂದ ನಾವು ಇವಾಗ ನಿಮ್ಮ ಹತ್ರ ನಾವು ರೆಸ್ಪೆಕ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀವಿ. ಅದು ಸುಳ್ಳು, ನಿಜವಾಗ್ಲೂ ಇದು ಸುಳ್ಳು ಅಂತ ನಾವು ಪ್ರೂಫ್ ಮಾಡ್ತಾ ಇದ್ದೀವಿ. ವರದಿನೂ ಕೂಡ ನಮ್ಮ ಹತ್ರ ಇದೆ, ದಾನಪತ್ರ ಅವ್ರಿಗೆ ರಿಜಿಸ್ಟರ್ ಆಗಿರೋದು ಎಲ್ಲ ಇದೆ ನಮ್ಮ ಹತ್ರ. ಇವ್ರು ನೋಡಿ, ಇವ್ರು 4 ಜನ ಮಕ್ಕಳು ಫಾತಿಮಾ ಬಿಗೆ, ಅಲ್ಲಾ ಬಕಾಶು ಬಖಾರಿ, ಇವರೆಲ್ಲ 4 ಜನನೂ ಸೇರಿ 4 ಅವ್ರ ತಾಯಿ ಸಮೇತ ಸೇರಿ ಅಲ್ತಾಫ್ಗೆ ರಿಜಿಸ್ಟರ್ ಮಾಡಿಕೊಟ್ಟಿರೋದು ದಾನವಾಗಿ ಕೊಟ್ಟಿದ್ದಾರೆ. 14 ಗುಂಟೆ ಜಮೀನು. ಇದರಲ್ಲಿ ಬೇರೆ ಮಾತಿಲ್ಲ. ಅವರೇನು ನಮ್ಮ ಜಮೀನನ್ನು ಅವ್ರ ಮಸೀದು ಏನು ಪರಪರಾರಿ ಮಾಡಿಲ್ಲ.